ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತೇನು ರೆಡಿ ಆಗ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತೀರಾ. ಏನಂದರೆ ಇವತ್ತು ಏನೋ ಸ್ಪೆಷಲ್ಲು ನನಗೆ ಏನು ನೋಡಬೇಕಂದ್ರೆ ಕಾಯ್ತಾ ಇರಿ. ಏನು ಸ್ಪೆಷಲ್ ಇಲ್ಲ, ಅವಳು ಭರತನಾಟ್ಯ ಅದು ಎಕ್ಸಾಮ್ಸ್ ಇದೆ. ಎಕ್ಸಾಮ್ಸ್ ಬಂದು ಇನ್ನೊಂದು 15 ದಿನ ಇತ್ತು, ಕ್ಲಾಸಸ್ಗೆ ಹೋಗಬೇಕಿತ್ತು. ನೋಡಿದ್ರೆ ಇವಾಗ ಅವಳು ಡೈರೆಕ್ಟಾಗಿ ನಿನ್ನೆ ಒಂದಿನ ಓದಿದ್ರು ಕ್ಲಾಸ್ಗೆ. ಇವತ್ತೇ ಎಕ್ಸಾಮ್ ತೊಗೊತೀನಿ ನನಗೆ ಬರುತ್ತೆ ಅಂತೇಳಿ ಸಡನ್ನಾಗಿ ಎಕ್ಸಾಮ್ ಇವತ್ತು ಕೆಲವು ಮಕ್ಳಿಗೆ ಮಾಡ್ತಿದ್ರು. ಸೊ ಇವಳು ಹಾಕಿಸ್ಕೊಂಡಿದ್ದಾಳೆ. ಈಗ 9 o'clock ಎಲ್ಲ ಹೋಗಬೇಕು. ವಿಜಯನಗರ ಸೆಂಟರ್ ಹಾಕಿದ್ದಾರೆ. ಸೊ ಬೇಗ ಇದು ರೆಡಿ ಮಾಡ್ತಾ ಇದ್ದೀನಿ. ಬಟ್ ಯೂನಿಫಾರ್ಮ್ ಮೇಲೆ ಸ್ವಲ್ಪ ಲೈಟಾಗಿ ರೆಡಿ ಮಾಡಿ ಅಂದಿದ್ದಾರೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸಂಡೇ ಹೊತ್ತಾದ್ರೂ ಫ್ರೀ ಇರಲ್ಲ ಒಂದೊಂದ್ಸಲಿ. ನೋಡಿ ದೇಶಾನಿ ಭರತನಾಟ್ಯ ಪ್ರಾರಂಭಿಕ ಎಕ್ಸಾಮ್ ಬರೀಕ್ ಹೋಗ್ತಿದ್ದಾಳೆ. ಆಲ್ ದ ಬೆಸ್ಟ್ ದೇಶಾನಿ, ಚೆನ್ನಾಗಿ ಮಾಡು. ಥ್ಯಾಂಕ್ ಯು ಮ್ಯಾಮ್. ದೇಶಾನಿ ಕೇಳ್ತಾರೆ ಕೂದಲಿಗೆ ಏನಾಗ್ತೀರಾ, ನೋಡಿ ಕೂದಲಿಗೆ ಏನಾಗ್ತೀರಾ ಅಂತ. ನಾರ್ಮಲ್ ಆಯಿಲ್ ಹಾಕ್ತೀನಿ. ಈ ಧರ್ಮಸ್ಥಳದೆಲ್ಲ ಮಾಡ್ತಾರಲ್ಲ ರೆಡ್ ಕಲರಲ್ಲಿ ಬೇರ್ಗೊಳ್ದು ಆ ಆಯಿಲು, ಮತ್ತು ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಾಕೋದಷ್ಟೇ. ಇವಳಿಗೆ ಸಪ್ರೇಟ್ ಅಂತ ಏನಿಲ್ಲ. ನನಗೆ ಕೂಡ ಹೀಗೆ ಇತ್ತು ಕೂದಲು ನಾನು ಚಿಕ್ಕ ಹುಡುಗಿ ಇದ್ದಾಗ. ಬಟ್ ಇವಳಷ್ಟು ಚಿಕ್ಕ ವಯಸ್ಸಿಂದಲೇ ನಾನೇನು ಬೆಳೆಸಲಿಲ್ಲ. 8th 10th ಇದ್ದಾಗ ನನಗೂ ಕೂಡ ಸೊಂಟದಿಂದ ಕೆಳಗೆ ಇತ್ತು ಕೂದಲು, ಇಷ್ಟುದ್ದ ಆಯಿತು. ಸೊ ಅವಳು ಆಟೋಮೆಟಿಕ್ ಹಂಗೆ ಬರ್ತಿದೆ. ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ನಮ್ಮ ತಾಯಿಗೆ ಎಲ್ಲರಿಗೂ ಕೂಡ ಹೀಗೆ ಇದ್ದಿದ್ದು. ಈಗ ಸ್ವಲ್ಪ ಉದುರೋಗಿ ಸ್ಟಾರ್ಟ್ ಆಯಿತು. ಆಗಷ್ಟೇ ನಾವು ಕಟ್ ಮಾಡ್ತಿದ್ದು. ನಾನು ಎಲ್ಲರಿಗೂ ಕೂಡ ನಮ್ಮ ಮನೆಗಳಲ್ಲಿ ಹೀಗೆ ಕೂದಲು ಬೆಳಿತಿದ್ದು. ಸೊ ನಾನು ನೆಕ್ಸ್ಟ್ ಅವಳು ಕೂಡ ಹಾಗೆ ಬೆಳೀತಿದೆ. ಅವಳಂತೂ ಇನ್ನೂ ಉದ್ದ ಬೇಕಂತೆ. ಅವಳು ಇನ್ನೂ ಉದ್ದ ಕೆಳಗೆ ಸೊಂಟು ಕೆಳಗೆ ಹೋಗಿ ಕಾಲುವರೆಗೂ ಬರಬೇಕಂತೆ. ಸೊ ಅದಕ್ಕೆ ಬೆಳೆಸ್ತಾ ಇದ್ದಾಳೆ. ಅದಕ್ಕೆ ಅಂತ ಸಪ್ರೇಟ್ ಏನಿಲ್ಲ. ನಾರ್ಮಲಾಗಿ ತರಕಾರಿಗಳು, ವೆಜ್ಜು ನಾನ್ ವೆಜ್ಜು ಎಲ್ಲವೂ ಕೂಡ ತಿನ್ನಿಸಿ. ಈ ಮಕ್ಳುಗಳು ಕೆಲವು ಚಿಕ್ಕ ಮಕ್ಳುಗಳು ಏನು ಮಾಡ್ತಾರೆ ಅಂದರೆ ಮನೆಗಳಲ್ಲಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಇವೆಲ್ಲ ಪಕ್ಕಕ್ಕೆ ಇಡ್ತಾರೆ. ನನ್ನ ಮಗಳು ಅದೆಲ್ಲ ಏನು ಮಾಡಲ್ಲ. ನಮ್ಮಮ್ಮ ಫಸ್ಟ್ ಹೇಳ್ಕೊಟ್ಟಿದ್ರು ನನಗೆ, ಇದೆಲ್ಲ ತಿಂದ್ರೆ ನಿಂಗೆ ಕೂದಲು ಬರುತ್ತೆ ಅಂತ. ಅವತ್ತಿಂದ ನಾನು ಒಂದ್ಸರಿನೂ ಬಿಟ್ಟಿಲ್ಲ. ಅದು ನನಗೆ ಇಷ್ಟ ಆಗಲಿಲ್ಲ ಅಲ್ವಾ. ಸೊ ಫಸ್ಟ್ ಎತ್ತು ಬಾಯಿಗೆ ಹಾಕೊಂಡು ನುಗ್ಗೋಗ್ಬಿಡ್ತೀನಿ. ಯಾವುದು ಕೂಡ ಮೆಣಸಿನ್ಕಾಯಿ ಒಂದು ಬಿಟ್ಟು ಯಾವುದು ಕೂಡ ಬಿಡಲ್ಲ ಅವಳು. ಆ ರೀತಿಯ ಕಲಿಸಿರೋದು. ಆಮೇಲೆ ತರಕಾರಿಗಳು ತುಂಬ ಚೆನ್ನಾಗಿ ತಿಂತಾಳೆ. ಸೊ ಅದರಿಂದ ಆಟೋಮೆಟಿಕ್ಕಾಗಿ ಕೂದಲು ಬೆಳವಣಿಗೆ ಚೆನ್ನಾಗಿದೆ. ಬಟ್ ಏನಂದರೆ ಎಲ್ಲ ಸಣ್ಣ ಸಣ್ಣ ಅಂತಾರೆ. ಸಣ್ಣ ಏನಿಲ್ಲ, ನಾನು ಕೂಡ ಹಾಗೆ ಇದ್ದಿದ್ದು. ಇವಳಾದ್ರೂ ಪರವಾಗಿಲ್ಲ, ನಾನು ಇನ್ನೂ ಸಣ್ಣ ಇದೆ, ಇನ್ನೂ ಕಲರ್ ತಪ್ಪಿದ್ದೆ. ನಾನು ಹೇಗಿದ್ನೋ ಸೇಮ್ ಹಾಗೆ ಇದ್ದಾಳೆ ಈ ವಯಸ್ಸಲ್ಲಿ. ಬಟ್ ತುಂಬ ಸಣ್ಣ. ಒಂದು ಏಜಿಗೆ ಒಂದು 18-19 ಇಯರ್ಸ್ ಆದಮೇಲೆ ಸ್ವಲ್ಪ ನೋಡೋಕ್ಕಾಗೋಷ್ಟು ದಪ್ಪ ಆಗಿದ್ವಿ. ಸೊ ಸಣ್ಣ ಇದ್ದಾನೆ ಬೆಸ್ಟ್ ಆರೋಗ್ಯ. ಈಗಲೇ ದಪ್ಪ ಆಗ್ಬಿಟ್ರೆ ಒಳ್ಳೇದಲ್ಲ. ಬಟ್ ಸಣ್ಣನೋ ದಪ್ಪನ ಆರೋಗ್ಯವಾಗಿರಬೇಕು. ಸೊ ಇವಳಿಗೆ ಸೇಮ್ ನನ್ನಾಗೆ ಏನೇ ತಿಂದು ದಪ್ಪ ಆಗಲ್ಲ ಇವಳು. ಒಂದು ಏಜ್ ಬಂದು ಆಮೇಲೆ ನನ್ನ ದಪ್ಪ ಆಗಬಹುದು. ಸರಿ, ನಾನೆಲ್ಲ ಬೇಗ ಬೇಗ ರೆಡಿ ಮಾಡಿ ಎಕ್ಸಾಮ್ ಕರ್ಕೊಂಡು ಹೋಗ್ಬೇಕು. ಇಲ್ಲಿಗೆ ಏನು ಅಂತೆಲ್ಲ ನಿಮ್ಗೆ ಹೇಳ್ತೀನಿ. ನೋಡಿ ಇಷ್ಟು ಸಿಂಪಲಾಗಿ ಸಾಕು ಅಂತ ಹೇಳಿದ್ದಾರೆ. ಜಡೆ ಹಾಕಿ ಅವಳೆಲ್ಲ ಫಂಕ್ಷನ್ಗಳಿಗೆ ಫುಲ್ಲು ಡ್ರೆಸ್ ರೆಡಿ ಮಾಡಬೇಕಿತ್ತು. ಎಕ್ಸಾಮ್ ಟೈಮ್ ಆಗಿರೋದು ಯೂನಿಫಾರ್ಮ್ಗೆ ಜಸ್ಟ್ ಸಿಂಪಲಾಗಿ ಒಂದು ಡ್ರೆಸ್ ಹಾಕಿ ಈ ಥರ ಓದೋಕ್ಕೆ ಅಂದಿದ್ದಾರೆ. ಸೊ ರೆಡಿ ಮಾಡಿದೆ. ಇಂದರೇಷನ್ ತುಂಬ ಚೆನ್ನಾಗಿ ಕಾಣ್ತಿದೆ. ನೋಡಿ ಇದೆಲ್ಲ ಆನ್ಲೈನಲ್ಲಿ ನಾನೇ ತೊಗೊಂಡಿದ್ದು. ಚೆನ್ನಾಗಿ ಕಾಣ್ತಿದೆ ಅವಳ ಜಡೆಗೆ. ಸಿಂಪಲಾಗಿ ಈ ಥರ ಹೋಗ್ಬೇಕಾದ್ರೆ ನನಗೆ ಕಾಸು ಲಕ್ಷ್ಮಿ ಕಾಸು ಬೇಕಾದ್ರೆ ತೊಗೊಂಡು ಫ್ಲಿಪ್ಕಾರ್ಟಲ್ಲೆಲ್ಲ ಇದೆ. ತುಂಬ ಚೆನ್ನಾಗಿ ಕಾಣ್ತಿದೆ. ನನಗೆ ಇಷ್ಟ ಆಗ್ತಿದೆ. ಮುಂದೆ ನಾರ್ಮಲಾಗಿ ಇದು ಚಂದ್ರ ಸೂರ್ಯ ಹಾಕಿ ಮುಂದೆ ಬೇಕಾದ್ರೆ ಹಾಕಿ ರೆಡಿ ಮಾಡೋದಷ್ಟೇ. ಜಡೆದು ಆಯಿತು. ಈಗ ನೆಕ್ಸ್ಟ್ ಮೇಕಪ್ಪು. ಭರತನಾಟ್ಯ ಮೇಕಪ್ ಎಲ್ಲ ನಾವೇ ಕಲಿತ್ರೆ ಬೆಸ್ಟು. ಯಾಕಂದರೆ ಯಾವ್ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ನಾವು ಹೋಗಿ ಮೇಕಪ್ ಮಾಡ್ಸೋಕ್ಕಾಗಲ್ಲ. ನೋಡಿ 7 o'clock ಮಾರ್ನಿಂಗ್ 8 o'clock ಎಲ್ಲ ನಾವು ರೆಡಿ ಆಗಬೇಕು, ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ಸೊ ಯಾರೆಲ್ಲ ಮಕ್ಳಿಗೆ ಸೇರಿಸಿದಿರೋ ಅವ್ರ ತಾಯಿನೇ ಸ್ವಲ್ಪ ಕಲಿತ್ಬಿಟ್ರೆ ಬೆಸ್ಟು. ತುಂಬ ಏನು ಕಷ್ಟ ಅನ್ಸಲ್ಲ. ಒಂದು 2-3 ಟೈಮ್ಸ್ ನಾವೇ ಮಾಡಿದ್ರೆ ಈ ಪಾರ್ಲರ್ ಅವ್ರು ಬಂದು ಮಾಡ್ತಾರಲ್ಲ ಅದೇ ಥರ ಬರುತ್ತೆ. ಸೊ ಅದಕ್ಕೆ ನಾನು ಒಂದು ಟೈಮ್ ಟು ಟೈಮ್ ಅವ್ರ ಟೀಚರ್ ಪಾಪ ಹೇಳ್ಕೊಟ್ರು ಹೇಗೆ ಮಾಡಬೇಕೇನು ಅಂತ. ಸೊ ನೆಕ್ಸ್ಟ್ ಟೈಮ್ ನಾನೇ ಮಾಡ್ತಾಯಿದ್ದೀನಿ. ಹಂಗೆ ಮಾಡೋದ್ರಿಂದ ನಮ್ಮ ಟೈಮು ಉಳಿಯುತ್ತೆ, ಟೆನ್ಷನ್ ಉಳಿಯುತ್ತೆ. ಆ ಟೈಮಲ್ಲಿ ಅವ್ರು ಬಂದರೂ ಇಲ್ವೋ ಅಂತೆಲ್ಲ ಇದು ಮಾಡೋಕ್ಕೆ. ಜೊತೆಗೆ ದುಡ್ಡು ಉಳಿಯುತ್ತೆ, ಮೇನ್ ದುಡ್ಡು ಉಳಿಯುತ್ತೆ. ನಾವೇ ಮಾಡಿದ್ದೀವಿ ಅನ್ನೋ ಒಂದು ಸಮಾಧಾನ ಇರುತ್ತೆ. ನಮ್ಗೆ ಹೇಗೆ ಬೇಕು ನಮ್ಮ ಮಕ್ಕಳಿಗೆ. ಬೇರೆಯವ್ರು ಮಾಡಿದಾಗ ಅದು ಜಾಸ್ತಿ ಆಯ್ತು ಇದು ಜಾಸ್ತಿ ಆಯ್ತು. ಸೊ ನಾವೇ ಮಾಡಿದಾಗ ನನ್ನ ಮಕ್ಕಳಿಗೆ ಹೇಗೆ ಬೇಕು, ಅವ್ಳ ಸ್ಕಿನ್ ಟೋನ್ ಹೇಗೆ ರೆಡಿ ಮಾಡೋದು ಚೆನ್ನಾಗಿರುತ್ತೆ ಅಂತ ಮಾಡ್ಬೋದು. ಜೊತೆ ಖುಷಿನೂ ಆಗುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಅದರಿಂದ ನಾನೇ ಮಾಡೋದು ದೇಶನ ಇದು ಭರತನಾಟ್ಯ ಮೇಕಪ್ ಎಲ್ಲ ನಾನು ಮಾಡೋದು. ಏನು 1 hour ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ, ಮಾಡಬೇಕು ಅಷ್ಟೇ. ಇವತ್ತೇನು ಫುಲ್ಲು ಗ್ರ್ಯಾಂಡ್ ಮೇಕಪ್ ಇಲ್ಲ, ಲೈಟ್ ಮೇಕಪ್ಪೇ. ಮೇನ್ ಮೇಕಪ್ ಮಾಡಬೇಕಾದ್ರೆ ತಾಳ್ಮೆ ಇರಬೇಕು. ಅರ್ಜೆಂಟಲ್ಲಿ ಮಾಡ್ತೀವಿ ಅಂದರೆ ಇನ್ನೊಂದು ಕೆಟ್ಟೋಗುತ್ತೆ. ಸೊ ಸ್ವಲ್ಪ ಟೈಮ್ ಇಟ್ಕೊಂಡು ಮಾಡಬೇಕು. ಅರ್ಜೆಂಟ್ ಒಂದ್ಸಲಿ ಹೋಗ್ಬಿಟ್ಟು ಇದರಲ್ಲಿ ಮಾಡೋಕ್ಕೆ ಹೋದರೆ ಎಲ್ಲ ಹಾಳಾಗೋಗುತ್ತೆ. ಎಲ್ಲ ಚೆನ್ನಾಗಿದೆ. ಬಿಸಿಲಿರೋದ್ರಿಂದ ನಾವೇನೇ ಮೇಕಪ್ ಮಾಡಿದ್ರು ಇರಿಟೇಟ್ ಆಗುತ್ತೆ ಮಕ್ಕಳು. ಸೊ ನೈಟ್ ಮೇಕಪ್ಪೇ ಮಾಡಬೇಕು.
ತೆಗಿ ಫಸ್ಟ್ ಇದೊಂದು ಅಷ್ಟು ಕಂಟಿ ಪೈಂಟು ಇಟ್ಲಿ చేస్తాం ರಾತ್ರಿ ಇದು ಸ್ವಲ್ಪ ಕಣ್ಣಿಂದ ಹಾಕ್ಬೇಕಾದ್ರೆ ಕಷ್ಟ ಮಕ್ಳುಗಳಿಗೆ ದೊಡ್ಡದಾದ್ರೆ ಹೇಗೋ ಮಾಡ್ಬೋದು ಮಕ್ಳುಗಳು 20 ಸರಿ ಕಣ್ಣು ಹಂಗಾಡಿಸ್ತಾ ಇರ್ತಾರೆ ಒಂಚೂರು ಆ ಕಡೆ ಆದ್ರೂ ವಾಟರ್ ಪ್ರೂಫ್ ಹಾಕಿ ಒಂಚೂರು ಹೋದ್ರೂ ಮಾಡಿರೋ ಮೇಕಪ್ ಎಲ್ಲ ಕೆಟ್ಟೋಗುತ್ತೆ ಮೇಲೆ ನೋಡು ಮೇಲೆ ನೋಡಮ್ಮ ಅಲ್ಲಾಗ್ತದೆ ನಿಜವಾಗ್ಲೂ ಕಟ್ಕೊಂಡಿದ್ದೀವಿ ಉದ್ದಾನೆ ಹಾಕ್ಬೇಕು ಮಕ್ಳಿಗೆ ಯೂಸ್ ಮಾಡಬೇಕಾದ್ರೆ ಸಾಧ್ಯ ಆದಷ್ಟು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒಳ್ಳೆ ಕಂಪ್ನಿದೇ ಯೂಸ್ ಮಾಡಿ ಕಣ್ಣಿಗೆಲ್ಲ ದೊಡ್ಡವ್ರಿಗೂ ಅಷ್ಟೇ ಇರ್ಬೋದು ಯಾಕಂದರೆ ಕಣ್ಗಳಿಗೆಲ್ಲ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಸೊ ಕಂಪ್ನಿದು ವಾಟರ್ ಪ್ರೂಫ್ ಇಂಥದ್ದೇ ಯೂಸ್ ಮಾಡಿ ಅದೇನು ಕಣ್ಣು ಮೇಲೆ ಹಾಕ್ತೀನಿ ನೋಡಿ ಭರತನಾಟ್ಯಗೆಲ್ಲ ಸ್ವಲ್ಪ ಉದ್ದಕ್ಕೆ ಹಾಕಬೇಕು ಆಗಷ್ಟೇ ಚೆನ್ನಾಗಿರೋದು ಇವಾಗ ಇನ್ನೂ ಉದ್ದ ಹಾಕಬೇಕಿತ್ತು ಬಟ್ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಪ್ರೋಗ್ರಾಮ್ ಏನು ಕೊಡ್ತಾ ಇರೋದ್ರಿಂದ ಎಕ್ಸಾಮ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಚಿಕ್ಕದಾಗಿ ಹಾಕಿದ್ದೀನಿ ಕಣ್ಣು ಉದ್ದಕ್ಕೆ ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ನಾರ್ಮಲಾಗಿ ನಾವು ನಾರ್ಮಲ್ ಮೇಕಪ್ ಆಗಲ್ಲ ಭರತನಾಟ್ಯ ಮೇಕಪ್ಗೆ ಈ ರೀತಿ ಹಾಕಿದ್ರೆ ಕಣ್ಣು ಲುಕ್ಕೆ ಚೆನ್ನಾಗಿ ಕಾಣುತ್ತೆ ಲಗೋಷನ್ ಮೇಕಪ್ ಮಾಡಿದ್ರೆ ಕತ್ತಿಂದ ಕಿವಿನ ತಗೊಳ್ಳಿ ಕಿವಿ ಕಲರ್ ಇದೆಲ್ಲ ಚೇಂಜ್ ಮಾಡುತ್ತೆ ಕತ್ತಿಂದ ಕಿವಿ ಒಂದು ಇಷ್ಟು ಮಾಡಿದ್ರೆ ಮೇಕಪ್ ಚೆನ್ನಾಗಿ ಕಾಣುತ್ತೆ ಒಬ್ಬರು ಅಜಂಕೆ ನಮ್ಮ ಮನೆಗೆ ಮಾಡ್ತಾರೆ ಇಷ್ಟು ಮಾತ್ರ ಮಾಡ್ತಾರೆ ನಾರ್ಮಲಾಗಿ ಕತ್ತಿಗೂ ಬುಕ್ಕು ಕಲರ್ ಚೇಂಜಸ್ ಇರುತ್ತೆ ಕತ್ತಿಗೆ ಒಂದು ಕಲರ್ ಇರುತ್ತೆ ಸೊ ಮೇಕಪ್ ಮೂರು ಮಾಡಿರುತ್ತೆ ಅಲ್ಲ ಕೊಟ್ಟಿರೋದು ನೋಡಿ ಮಕ್ಕಳುಗಳಿಗೆ ಮಳೆ ಹಾಕಬೇಕಾದ್ರೆ ತುಂಬ ತೂಕ ಇರುತ್ತೆ ಇದೆಲ್ಲ ಸೊ ಈಗೆಲ್ಲ ನೋಡಿ ಈ ಥರ ಬಂದಿದೆ ಹಿಂದೆ ಟೈಟಾಗಿ ಕೊಟ್ಕೊಳ್ಳೋಕ್ಕೆ ಆನ್ಲೈನೆಲ್ಲ ಸಿಗುತ್ತೆ ಇದನ್ನು ಇಂಜೆ ಚಿಕ್ಕ ಹಣ್ಸೆ ಹಾಕಿ ಆಗ ಲಿಫ್ಟ್ ಕೂತಿರುತ್ತೆ ಮಕ್ಕಳು ಏನು ಕಿತ್ತೋಗಲ್ಲ ಬಾರ ಇದ್ದಾಗ ಸೊ ನಮಗೆಲ್ಲ ಅದೆಲ್ಲ ಇದಿಲ್ಲ ಹೋಗಲ್ಲ ಸೊ ಅದನ್ನ ನಮ್ಮೆಲ್ಲ ಎಷ್ಟು ದೊಡ್ಡದು ಹಾಕಿದ್ರು ಕೂಡ ಇವಾಗ ಹೋಗೋದೆಲ್ಲ ತುಂಬ ಅರ್ಧಂಗಾಗಿದೆ ಸ್ವಲ್ಪ ಸೊ ಈ ಥರ ಬರುತ್ತೆ ಯೂಸ್ ಮಾಡಿ ಆಗ ಮಕ್ಕಳಿಗೆ ಕಿವಿ ಹರಿಯಲ್ಲ ಬೇಗ ಎಷ್ಟೇ ತೂಕ ಹಾಕೋದು ತಡೆಯುತ್ತೆ ಸ್ವಲ್ಪ ಹೋಗ್ತಾ ಇರುತ್ತೆ ಒಂದು ಸ್ವಲ್ಪಕ್ಕೆ ನೋವು ಅಂತಾಳೆ ನೋಡಿ ಸ್ಟಿಕರ್ಸ್ ಬರುತ್ತೆ ಇದನ್ನು ಹಿಂದೆ ಈ ಥರ ಹಚ್ಚಿಬಿಡಿ ತಿರ್ಬಿಟ್ಟು ಕರೆಕ್ಟಾಗಿ ಮಧ್ಯಕ್ಕೆ ಹಚ್ಕೊಂಡ್ಬಿಡಿ ಹಚ್ಕೊಂಡು ಇಲ್ಲಿ ನಾರ್ಮಲಾಗಿ ಹಾಕಿ ಹಾಗಾದ್ರೆ ಗ್ರಿಪ್ ಕುತ್ಕೊಂಡಿರ್ಕೊಂಡು ನೋಡಿ ರೆಡಿ ಆದ್ಲು ನಮ್ಮ ಮನೆ ಹುಡುಗಿ ರೆಡಿ ಆದ್ಲು ಸಿಂಪಲ್ಲಾಗಿ ಇಷ್ಟು ರೆಡಿ ಮಾಡಿ ಅಂದಿದ್ದಾರೆ ಸೊ ಹಿಂದೆ ಮತ್ತೆ ರೆಡಿ ಮಾಡಿದ್ದೀನಿ ನನಗೆ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಹಾಕಿ ಒಂದು ಹೂವು ಹಾಕಿ ಇಲ್ಲೊಂದು ಇದು ಹಾಕ್ಬೇಕಿತ್ತು ಬೈತಾಳೆ ಬಟ್ ತುಂಬ ದೊಡ್ಡದಾಯ್ತು ಅಂತಿದ್ದಾಳೆ ಆಮೇಲೆ ಅಲ್ಲೆಲ್ಲ ಎಕ್ಸಾಮಲ್ಲಿ ಅವ್ರು ಹೇಳ್ಬೇಕಾದ್ರೆ ಇರಿಟೇಟ್ ಆಗ್ತಿರುತ್ತೆ ಅನ್ನೋ ಸೊ ಅದನ್ನು ಹಾಕಿಲ್ಲ ಅಲ್ಲೇ ಹಾಕೋಣ ಅಂತೇಳಿ ಸುಮ್ಮನೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳ ದೇಶನ್ ಚೆನ್ನಾಗಿ ಕಾಣ್ತಿದ್ಯಾ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮಗಳು ರೆಡಿ ಮಾಡಿದ್ರೆ ಚೆನ್ನಾಗಿ ಕಾಣ್ತಾಳೆ ನನ್ನ ದೃಷ್ಟಿನೇ ಬಿಡುತ್ತೆ ಎಷ್ಟು ದೃಷ್ಟಿ ನೋಡಿ ನಂದೇ ಬಿದ್ದಿದೆ ದೇಶನಿ ಯಾರು ನೋಡೇ ಇಲ್ಲ ದೃಷ್ಟಿ ಬಟ್ಟಿಕ್ತೀನಿ ರಮ್ಮ ಮರ್ತು ಬಿಟ್ಟೆ ಎಲ್ಲಿಟ್ರೆ ಅಳಸ್ಕೊಂಡ್ಬಿಡ್ತೀಯ ಕಾಲ್ಗಿಡ್ಲ ಏನಿಲ್ಲ ಫೋಟೋ ಹಿಡಿತೀನಿ ಒಂದು ಇಟ್ಕೊತೀನಿ ಟೈಮ್ ಆಗುತ್ತೆ ಹೋಗೋಣ ನಮ್ಮದು ನೋಡಿ ಈಗ ರೆಡಿ ಮಾಡಿದೆ ಸೊ ಸಿಂಪಲ್ಲಾಗಿ ನನಗೆ ಖುಷಿ ಆಗುತ್ತೆ ನನ್ನ ಮಗಳಿಗೆ ರೆಡಿ ಮಾಡಿದೆ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತೀನ ಅಂತ ಹೇಳಿ ಎಲ್ಲ ಕೇಳ್ತಾರೆ ರೆಡಿ ಏನು ಕಲ್ತಿದ್ದೀರಾ ಅಂತಾರೆ ಪಾರ್ಲರ್ದೆಲ್ಲ ನಾನು ಕಲ್ತಿದ್ದ ಜಸ್ಟ್ ಈಗ ಒಂದು 1-2 ಮಂತ್ಸ್ ಕಲ್ತಿದ್ದೆ ಅಷ್ಟೇ ಅದಕ್ಕೆ ಮುಂಚೆಯಿಂದನೂ ಕೂಡ ನಾನು ನಾರ್ಮಲಾಗಿ ನಾನೇ ಮನೇಲಿ ಮಾಡ್ಕೊತಿದ್ದೆ ನಾನು ಮಾಡ್ಕೊಳ್ಳೋದು ನೋಡಿ ನೀವೆಲ್ಲ ಕಲ್ತಿದ್ದೀರಾ ಅಂತಿದ್ರು ನಾನು ಯಾವತ್ತೂ ಕಲ್ತಿಲ್ಲ ಆಟೋಮೆಟಿಕ್ಕಾಗಿ ನಾನು ನಮ್ಮ ಅಕ್ಕಂದಿರು ಮಾಡೋದನ್ನ ನೋಡಿ ಸ್ಯಾರಿಗಳು ಅಷ್ಟೇ ಸ್ಯಾರಿ ವೇರ್ ಮಾಡೋದು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತಾರೆ ಮೇಕಪ್ಪು ಸಿಂಪಲಾಗಿ ನಾನು ಇಷ್ಟೇ ಮಾಡ್ಕೊಳ್ಳೋದು ಸೊ ನೋಡಿ ಚೆನ್ನಾಗಿ ಬಂದಿದೆ ಹೊರಗೋಗಿ ಪಾರ್ಲರ್ಗೆಲ್ಲ ದುಡ್ಡು ಕೊಡೋ ಬದಲು ನಾವೇ ಸ್ವಲ್ಪ ಕಲಿತ್ರೆ ಚೆನ್ನಾಗೂ ಕಾಣುತ್ತೆ ಆಮೇಲೆ ನಮ್ಮ ಫೇಸ್ ಕಟ್ ಹೇಗೆ ಬೇಕೋ ನಮಗೆ ಗೊತ್ತಿರುತ್ತೆ ಬೇರೆಯವ್ರು ಮಾಡೋದಕ್ಕೆ ಕೆಲವೊಂದು ಸರಿ ಅಕ್ವಾಡಾಗಿರುತ್ತೆ ನೋಡೋಕ್ಕೆ ಚೆನ್ನಾಗಿರಲ್ಲ ಸೊ ನೋಡಿ ಸಿಂಪಲ್ಲಾಗಿ ನಮ್ಮ ಫೇಸ್ ಕಟ್ಗೆ ಯಾವ ಥರ ಇರುತ್ತೆ ಯಾವ ಥರ ಮೇಕಪ್ ಮಾಡೋದು ಚೆನ್ನಾಗಿ ಹಾಗೆ ಮಾಡಿದ್ದಾನೆ ಇವಳಿಗೆ ನೋಡಿ ಇದು ತುಂಬ ಚೆನ್ನಾಗಿ ಕಾಣ್ತಿದೆ ಸಿಂಪಲ್ ಆಗಿದ್ರು ಚೆನ್ನಾಗಿ ಕಾಣ್ತಿದೆ.
ಮೇಕಪ್ ಮಾಡೋದೊಂದು ಕತೆ ಅಂದರೆ ಮೇಕಪ್ ಆದಮೇಲೆ ಎಲ್ಲ ಸಾಮಾನುಗಳು ಎತ್ತಿಡೋದೇ ದೊಡ್ಡ ಕೆಲಸ. ಬಟ್ ಈಗ ಟೈಮ್ ಇಲ್ಲ. ಅವಳು ಫಸ್ಟ್ ಕರ್ಕೊಂಡೋಗಿ ಎಕ್ಸಾಮ್ ಸೆಂಟ್ರಿಗೆ ಬಿಡಬೇಕು. ಸೊ ಇನ್ನೊಬ್ರು ಫ್ರೆಂಡ್ ಇದ್ದಾರೆ, ಅವ್ರ ಪೇರೆಂಟ್ಸ್ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಕಳಿಸ್ಬಿಡ್ತೀನಿ, ಟೈಮ್ ಆಗುತ್ತೆ. ಆಮೇಲೆ ನಾನೆಲ್ಲ ಕ್ಲೀನ್ ಮಾಡಿ ನಾನು ಹಿಂದೆ ಆಮೇಲೆ ಬಸ್ಗೆ ಹೋಗ್ತೀನಿ. ಅವಳನ್ನ ಫ್ರೆಂಡ್ ಜೊತೆ ಪೇರೆಂಟ್ಸ್ ಜೊತೆ ಕಳಿಸ್ತಾ ಇದ್ದೀನಿ. ಬೇಗ ತಿನ್ನು. ನಾನು ಮೇಕಪ್ ಏನೋ ಮಾಡ್ಬಿಡ್ತೀನಿ, ಬಟ್ ಆ ಮೇಕಪ್ ಸಾಮಾನುಗಳನ್ನ ಒಂದೊಂದು ಕಡೆ ಸೇರಿಸ್ಬೇಕು, ಅದೇ ಜಾಗದಲ್ಲಿ ಏನಾಗ. ಆಮೇಲೆ ಎಲ್ಲ ಥರ ನಾನು ಎಲ್ಲೆಲ್ಲ ಬಿಸಾಕಲ್ಲ, ನನಗೊಂದು ವಸ್ತು ಒಂದು ಕಡೆ ಇದೆ ಅಲ್ಲೇ ಇರಬೇಕು. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ಮತ್ತೆ ತಿಟ್ಟು ಮತ್ತೆ ಅವಳು ಬಂದಮೇಲೆ ಅವಳದೆಲ್ಲ ತೆಗೆದು ಎತ್ತಿಡೋ ಅಷ್ಟೊತ್ತಿಗೆ ಸಾಕಾಗುತ್ತೆ. ಮೇಕಪ್ ಮಾಡೋದಂದರೆ ಮೇಕಪ್ ಮಾಡಿದ್ಮೇಲೆ ಅದೆಲ್ಲ ಬಿಚ್ಚಿ ಮತ್ತೆ ತಿಡೋದು ಒಂದು ದೊಡ್ಡ ಕೆಲಸ ಅನ್ಸುತ್ತೆ ನನಗೆ. ನೋಡಿ ಎಷ್ಟು ಒಬ್ಳಿಗೆ ಸ್ವಲ್ಪ ಮಾಡೋದಕ್ಕೆ ಇಷ್ಟೆಲ್ಲ ಹಡ್ಕೊಂಡಿದ್ದೀವಿ. ಪಾಪ ಆ ಮೇಕಪ್ ಮಾಡೋರೆಲ್ಲ ಹೇಗೆ ಮಾಡ್ತಾರೋ ಮದುವೆ ಮನೆಗಳಲ್ಲೆಲ್ಲ. ಬೇಗ ತಿನ್ನಮ್ಮ. ಆಲ್ ದ ಬೆಸ್ಟ್ ದೇಶನೇ, ಚೆನ್ನಾಗಿ ಮಾಡು ಆಯಿತಾ. ಕನ್ಫ್ಯೂಸ್ ಆಗಬೇಡ. ಅವ್ರು ಎಲ್ಲರೂ ಮಧ್ಯದಲ್ಲಿ ನಿಲ್ಸಿ ಕೇಳ್ತಾರಂತೆ, ಒಂದು 5-6 ಮಕ್ಳ ಮಧ್ಯೆ. ಸೊ ನಿನಗೆ ಏನು ಗೊತ್ತು ಕ್ಲಿಯರಾಗಿ ಮಾಡು, ಕನ್ಫ್ಯೂಸ್ ಆಗಿ ಹೋಗ್ಬೇಡ. ಆಮೇಲೆ ಫಾಸ್ಟಾಗಿ ಮಾಡ್ತೀಯ, ಸ್ವಲ್ಪ ನಿಧಾನಕ್ಕೆ ಮಾಡು. ಅಂಗಶುದ್ಧಿ ಬರಬೇಕು ಅಂತ ಮೇಡಮ್ ಹೇಳ್ತಾರಲ್ಲ, ನಿಧಾನಕ್ಕೆ ಮಾಡು. ಏನು ಕರನೋ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಕೊಡು, ಆಗ ಅಂಗಶುದ್ಧಿ ತುಂಬ ಚೆನ್ನಾಗಿ ಬರುತ್ತೆ. ಕೈಗಳು ಅಷ್ಟೇ, ಒಂದೊಂದು ನೀನು ಎಕ್ಸಸೈಸ್ ಮಾಡಿದಾಗಲೂ ಇಲ್ಲ ಅವ್ರು ಏನು ಕೇಳಿದಾಗ ಅದನ್ನು ಕ್ಲಿಯರಾಗಿ ಮಾಡಿ ಮುಗಿಸು. ಅರ್ಜೆಂಟಾಗಿ ಮಾಡಬೇಡ. ಅವ್ರು ಫಾಸ್ಟಾಗಿ ಮಾಡು ಅಂತ ಹೇಳಲ್ಲ, ನಿನಗೆ ಬರುತ್ತಾ ನೀನು ಕ್ಲಿಯರಾಗಿ ಮಾಡ್ತೀಯ ಅಂತ ಕೇಳ್ತಾರೆ. ಸೊ ಏನೇ ಒಂದು ಮಾಡೋದು ಕರೆಕ್ಟಾಗಿ ಮಾಡು, ಆಯಿತಾ. ಆಗ ಚೆನ್ನಾಗಿ ತೆಗಿತೀವಿ ಎಕ್ಸಾಮಲ್ಲಿ. ಆಲ್ ದ ಬೆಸ್ಟ್. ದೀಕ್ಷಿಷನ್ ತೆಗಿ. ಲಾಸ್ಟ್ ಟೈಮ್ ಎಲ್ಲ ಮಕ್ಕಳು 1-5 ಮಕ್ಕಳು ತೆಗೆದಿದ್ರು. ಸೊ ಇವಳಿಗೆ ಎಕ್ಸಾಮ್ ಇನ್ನೂ ಒಂದು ವೀಕ್ ಇತ್ತು. ಬಟ್ ಅದೇ ಸಡನ್ನಾಗಿ ಎಕ್ಸಾಮ್ ತೊಗೊತಿದ್ದಾಳೆ. ಅವಳಿಗೆ ಧೈರ್ಯ, ನಾನು ಮಾಡ್ತೀನಿ ಅನ್ನೋ ಧೈರ್ಯ ಇದೆ ಅಂಥೇಳಿ ತೊಗೊಂಡು ಒಂದೇ ದಿನ ಪಾಪ ಹೋಗಿದ್ದು ಕ್ಲಾಸ್ಗೆ, ಟ್ರೈನಿಂಗಿಗೆ ಹೋಗಿ ಎಕ್ಸಾಮ್ ಬರೀತಾ ಇದ್ದಾಳೆ. ನನ್ನ ಮಗಳು ಮಾಡ್ತಾಳೆ ಅನ್ನೋ ಧೈರ್ಯ ನನಗೂ ಇದೆ. ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗ್ತಾಳೆ ಅನ್ನೋ ಧೈರ್ಯ ಇದೆ. ನೋಡೋಣ, ಎಷ್ಟೇ ಧೈರ್ಯ ಇದ್ದರೂ ಅತಿಯಾದ ನಂಬಿಕೆ ಇರಬಾರ್ದು. ನಮ್ಮ ಪ್ರಯತ್ನ ಮಾಡಲೇಬೇಕು, ಜೊತೆಗೆ ದೇವರ ಆಶೀರ್ವಾದ ಇರಬೇಕು. ಸೊ ದೇಶನೇ ದೇವ್ರ ಕೈ ಮುಗ್ದಾ. ಬೇಗ ತಿನ್ನು, ಚೆನ್ನಾಗಿ ಮಾಡು ಆಯಿತಾ. ಅಲ್ಲಿ ಬಿಸಿಲಾಗ ಕೂರಬೇಡ, ನಾನು ಬರೋವರೆಗೂ ಆರಾಮಾಗಿ ಕೂತಿರು ಆಯಿತಾ. ಇನ್ನೊಂದು ಸ್ವಲ್ಪ ತಿನ್ನು. ಹೆಣ್ಮಕ್ಳುಗಳು ಅದಕ್ಕೆ ಇರಬೇಕು ಅನ್ನೋದು ನೋಡಿ. ಗಂಡ್ಮಕ್ಳುಗಳು ಒಂದು ಪ್ಯಾಂಟ್ ಶರ್ಟ್ ಹಾಕ್ಬಿಟ್ರೆ ಮೇಕಪ್ ಆಯ್ತು. ಹೆಣ್ಮಕ್ಳುಗಳಿಗೆ ಎಷ್ಟೆಲ್ಲ ಇದ್ರೂ ಸಾಲಲ್ಲ, ಇನ್ನೂ ಎಷ್ಟು ಮಾಡಿದ್ರು ಸಾಲಲ್ಲ. ಹೆಣ್ಮಕ್ಳೇ ಚೆಂದ ಮೇಕಪ್ ಮಾಡೋಕ್ಕೆ ಅನಿಸುತ್ತೆ. ಫಸ್ಟ್ ನಾನು ಮಗು ಹಾಕಬೇಕಾದ್ರೆ ಗಂಡು ಮಗು ಆಗ್ಬಿಡ್ಲಪ್ಪ, ಹೆಣ್ಮಕ್ಳುಗಳೆಲ್ಲ ಬೇಡ, ಯಾರು ಕಷ್ಟ ನಾವೇ ಕಷ್ಟ ಅನ್ಭವಿಸಿದ್ದೀವಿ, ಗಂಡು ಮಗು ಹಾಕ್ಬಿಡ್ಲಿ. ಅದು ನಾನು ಒಂದೇ ಮಗು ಎತ್ಕೊಳ್ಳೋದು ಅಂತ ಫಸ್ಟೇ ನಾನು ಡಿಸೈಡ್ ಮಾಡಿದೆ. ಸೊ ಗಂಡಾಗ್ಬಿಡ್ಲಿ ಅನ್ನೋ ನನ್ನ ತಲೆಯಲ್ಲಿ ಇತ್ತು ಸ್ವಲ್ಪ. ಯಾಕಂದರೆ ನಾವು 4 ಜನ ಹೆಣ್ಮಕ್ಳಿದ್ವಿ. ಆಮೇಲೆ ಹೆಣ್ಮಕ್ಳುಗಳೆಲ್ಲ ಹೆಂಗಿರುತ್ತೆ ಕಷ್ಟಗಳು ಒಂದೊಂದು ಟೈಮ್ ಪೀರಿಯಡ್ಗಳು ಬಂದಾಗೂ ಕೂಡ. ಸೊ ಅಯ್ಯೋ ಅದೆಲ್ಲ ಯಾಕೆ ನನ್ನ ಮಗು ನೋವು ಕೊಡಬೇಕು, ಗಂಡ ಹೋಗಲಿ ಅನ್ನೋದಿತ್ತು. ಬಟ್ ಎಲ್ಲಿವರೆಗೂ ಇತ್ತಂದರೆ ಆ ಮಗು ಹೊರಗೆ ಬಂದು ಹೆಣ್ಣು ಮಗು ಅನ್ನೋ ತನಕನೂ ಇತ್ತು. ಆಮೇಲೆ ಒಂದು ಸ್ವಲ್ಪ ನನ್ನ ಗಂಡು ಅನ್ನೋರು ಹೋಟೆಲಿದ್ದಾಗ ನೋಡಿದ್ರೆ ಸ್ವಲ್ಪ ಎಲ್ಲ ಒಂಚೂರು ಬೇಜಾರು ಅನ್ನಿಸ್ತು ಅಷ್ಟೇ ಹೊರತು. ಬಟ್ ಇವಳು ಹುಟ್ಟಿ ಅವಳ ಆಟಗಳು, ಅವಳು ತುಂಬ ಚೆನ್ನಾಗಿದ್ಲು ನೋಡೋಕ್ಕೆ, ಕೆಂಪಗಿದ್ಲು. ಎಲ್ಲರೂ ಬಂದು ಫಾರಿನ್ ಬೇಬಿ ಅಂತ ನೋಡೋರು. ಆಮೇಲೆ ಬಿಗ್ ಬೇಬಿ ಅನ್ನೋರು, ಯಾಕಂದರೆ 3 kg ಮೇಲೆ ಹುಟ್ಟಿದ್ನೆಲ್ಲ ಬಿಗ್ ಬೇಬಿ ಅಂತಾರೆ. ಇವಳು 3.25 kg ಇದ್ಲು, ಗುಂಡುಕಿದ್ಲು, ಆಮೇಲೆ ಕಲರ್ ಇದ್ಲು, ತುಂಬ ಚೆನ್ನಾಗಿದ್ಲು ನೋಡೋಕ್ಕೆ. ಮಗು ನೋಡೋಕ್ಕೆ ನನ್ನ ಮಗುನ ಅನ್ಬೇಕಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು. ಅವಳನ್ನ ನೋಡ್ಕೊಂಡೆ. ಆಮೇಲೆ ಅವಳ ಆಟಪಾಠಗಳು, ಅವಳ ಟ್ಯಾಲೆಂಟು, ಅವಳ ಮಾತುಗಳು, ಇದನ್ನು ಕೇಳಿ ನನಗೆ ಗಂಡು ಮಗು ಅನ್ನೋ ಇದೇ ಹೋಗ್ಬಿಡ್ತು. ಬಟ್ ಈಗ ಅನಿಸುತ್ತೆ ನಿಜ, ನನಗೆ ದೇವರು ಗೊತ್ತಿರುತ್ತಂತೆ ಯಾರಿಗೆ ಏನೇನು ಕೊಡಬೇಕು ಅಂತ. ಸೊ ನಮಗೆ ಗೊತ್ತಿರಲ್ಲ, ಆವಾಗ ನಾವು ಫೀಲ್ ಮಾಡಿದೆ. ಬಟ್ ಇವಳು ಹುಟ್ಟಾದ್ಮೇಲೆ ನನಗೆ ಆ ಫೀಲ್ ಏನೂ ಆಗಿಲ್ಲ. ಬಟ್ ತುಂಬ ಜನ ಅಂದರು ಮತ್ತೆ ಇನ್ನೊಂದು ಮಗು ಮಾಡ್ಕೋ, ಗಂಡು ಮಗು ಆಗುತ್ತೆ ಅಂತ. ಸೊ ನನಗೆ ಇವಳು ಹುಟ್ಟಿದ್ಮೇಲೆ ಗಂಡು ಮಕ್ಕಳು ಹಸೆನೂ ಇಲ್ಲ, ಯಾವ ಹೆಣ್ಮಕ್ಳುಗಳು ಇನ್ನೊಂದು ಮಗುನೂ ಹಸೆ ಇಲ್ಲ. ಇವಳೊಬ್ಬಳೇ ಸಾಕಪ್ಪ, ಸಾಕು. ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಒಂದು ಮಾತು ದೇವತಾ ಕೇಳ್ತೀನಿ, ಆರೋಗ್ಯ ಆಯಸ್ಸನ್ನು ಕೊಟ್ಬಿಡು, ಇನ್ನೆಲ್ಲವೂ ಕೂಡ ಅವಳನ್ನ ನಾನು ಚೆನ್ನಾಗಿ ಬೆಳೆಸೋ ಅಷ್ಟು ಶಕ್ತಿ ನಾನು ಕೊಡೋ ಸಾಕು, ಮಾಡ್ತೀನಿ ಅಂತ. ಸೊ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಒಂದೇ ಥರ ನೋಡಿ. ಈ ಕಾಲದಲ್ಲಿ ಎಲ್ಲೋ ಒಂದೊಂದು ಕಡೆ ತುಂಬ ಇಲ್ಲ, 100ಅಲ್ಲಿ ಒಂದು 40%, 60%, 70% ಹೋಗಿದೆ. ಬಟ್ ಎಲ್ಲೋ ಈಗಲೂ ಕೂಡ ವಂಶೋದ್ಧಾರಕ ಬೇಕು ಅದು ಇದು ಅಂತಾರೆ. ಈಗಿರೋ ಗಂಡು ಮಕ್ಳುಗಳನ್ನೆಲ್ಲ ಕೆಲವೊಬ್ಬರನ್ನ ನೋಡ್ತಾರೆ, ನಿಜವಾಗ್ಲೂ ಬೇಜಾರಾಗುತ್ತೆ. ಹೆಣ್ಮಕ್ಳು ಅಷ್ಟು ಬರೋದಿಲ್ಲ, ಅವರು ಅಷ್ಟು ಪ್ರೀತಿ ವಿಶ್ವಾಸ ಅಷ್ಟು ಇದು ಬರೋದಿಲ್ಲ ಅನಿಸುತ್ತೆ. ಗಂಡು ಇರೋರು ಯಾಕಪ್ಪ ನಮಗೆ ಗಂಡು ಮಕ್ಳು ಆಗಿದೆ, ಹೆಣ್ಮಕ್ಳು ಆಗ್ಬಿಟ್ಟಿದ್ರೆ ಸಾಕಾಗಿರೋದಲ್ಲ ಅನ್ನೋ ಫೀಲಿಂಗ್ ಕೂಡ ಕೆಲವೊಬ್ಬರಿಗೆ ನನ್ನ ಕಣ್ಮುಂದೆನೇ ನಡೀತಿದೆ. ಸೊ ನನಗೆ ಹೆಣ್ಣು ಮಗು ಕೊಟ್ಟಿದ್ದಾರೆ ದೇವರು, ತುಂಬ ಖುಷಿ ಇದೆ. ಆ ಮಗು ಒಳ್ಳೆ ತನದಲ್ಲಿ ಹೋಗ್ತಿದೆ, ಒಳ್ಳೆ ಬುದ್ಧಿ ಕಲಿಸ್ಬೇಕು. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಫಸ್ಟ್ ಕಷ್ಟ ಅನ್ನೋದನ್ನ ಕಲಿಸಿ. ನಿಮ್ಗೆ ಎಷ್ಟೇ ಕೋಟಿಗೆ ಬಾಳಿ ನೀವು ಕಷ್ಟ ಏನು, 1 ರೂಪಾಯಿ ಬೆಲೆ ಏನು ನಾವು ಮಾಡ್ತಿಲ್ಲ, ನಾವಂತೂ ಅನ್ಭವಿಸಿಲ್ಲ, ಮಕ್ಳು ಅನ್ಭವಿಸಿ ಅಂತ ಮಾಡಿ ಈಗ ಅದ್ರದ್ದು ಬೆಲೆ ಗೊತ್ತಾಗ್ತಿಲ್ಲ ಮಕ್ಳುಗಳಿಗೆ. ಅಹಂಕಾರ ದುರಂಕಾರ ಅನ್ನೋದು ಬರ್ತಿದೆ. ಸೊ 1 ರೂಪಾಯಿ ಬೆಲೆನ ತೋರಿಸಿ, ನಿಮ್ಮ ಹತ್ರ ಎಷ್ಟೇ ಇರಲಿ ಒಂದು ಸಂಸ್ಕಾರ ಅನ್ನೋದು ಕಲಿಸಿ, ಒಂದು ಬೆಲೆ ಅನ್ನೋದನ್ನ ಕಲಿಸಿ. ಅದು ಕಲಿಸಿದಾಗ ಅಂತ ಮಕ್ಕಳು ಎಲ್ಲಿದ್ದರೂ ಬದುಕ್ತಾರೆ. ನಾನು ಅದನ್ನೇ ಹೇಳೋದು. ನನ್ನ ಮಗಳಿಗೂ ಅಷ್ಟೇ, ಇದ್ರೂ ಇಲ್ಲ ಅಂದರೆ ನಾನು ಏನಿದೆ ಅದನ್ನೇ ಅವಳಿಗೆ ಮಾಡೋದು. ಯಾಕಂದರೆ ದೊಡ್ಡೋಳಾದ್ಮೇಲೆ ಅವಳು ಎಲ್ಲನೂ ಪಡ್ಕೊಂಡು ಕೂಡ ಅದನ್ನು ಸಡನ್ನಾಗಿ ಬಂದಾಗ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಏನು ಇಲ್ಲದೇ ಇದ್ದಾಗ ಅಲ್ಲೂ ಕೂಡ ಜೀವನ ಮಾಡೋದು ಕಷ್ಟ ಇರುತ್ತೆ. ಸೊ ಮಕ್ಕಳಿಗೆ ಕಲಿಸ್ಕೊಡಿ, ಆ ದಾರಿಯಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನನ್ನ ಮಗಳು ನಾನು ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಗೌರವ ಇದೆ, ಗರ್ವ ಇದೆ, ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಗುನ ಅಂತ ಹೇಳಿ. ಸೊ ಮಕ್ಕಳನ್ನ ಸಾಕೋ ರೀತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳಿ. ಬೇಜಾರಾಗ್ಬೋದು, ಅಯ್ಯೋ ಅಷ್ಟೊಂದು ಹಿಂಸೆ ಮಾಡೋದು ಬೇಡ ಪಾಪ ಮಕ್ಕಳು ಅಂತ. ಬಟ್ ಅವ್ರು ಒಳ್ಳೆ ಬುದ್ಧಿ ಕಲಿಬೇಕು, ಒಳ್ಳೆ ಬೆಳವಣಿಗೆ ಆಗಬೇಕು, ಒಳ್ಳೆ ದಾರಿಯಲ್ಲಿ ಹೋಗಬೇಕು. ಸಂಸ್ಕಾರದಿಂದ 1 ರೂಪಾಯಿನೂ ಖರ್ಚು ಮಾಡ್ಬೇಕಾದ್ರೆ ಅವ್ರ ಬೆಲೆ ತಿಳಿದು ಖರ್ಚು ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ ನಾವು ಅವ್ರಿಗೆ ಪ್ರತಿಯೊಂದು ಈಗಿಂದನೇ ತೋರಿಸ್ಕೊಟ್ಟಾಗಷ್ಟೇ ಗೊತ್ತಾಗೋದು ಅಂತ ಹೇಳ್ತೀನಿ. ಸರಿ, ಓಕೆ, ಬಾಯ್. ಮಗುನ ಬಿಟ್ಟು ಬರ್ತೀನಿ. ನೆಕ್ಸ್ಟು ಅವರ ಕಾಲೇಜ್ ಸ್ಕೂಲ್ ಹತ್ರ ಹೋದಾಗ ಮಾತಾಡೋಣ. ಆಯಿತಾ? ನಡಿ ಹೋಗೋಣ. ಬೈ ಮಾಡಿ. ನಮ್ಮಮ್ಮ ಸ್ವಲ್ಪ ಲೇಟಾಗಿ ಬರ್ತಾರೆ. ಸ್ಕೂಲ್ ಸೆಂಟರ್ ಹತ್ರ ಸಿಗೋಣ. धुआं चले धुआं चले
മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ धुआं चले പുഞ്ചിരി തഞ്ചി കുഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ തത്തത്തരകടതും തത്തി തോങ്കം തകതിമി തകജോട് തക്കിട്ടേം ദിക്കിട്ടേം തൊങ്കിട്ടേം നങ്കിട്ടേം തത്തത്തരകടതും തത്തത്തൈം ദിത്തത്തോം തോം 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 തന്തത്തോം തത്തത്തരകടതും തത്തത്തോം ദിത്തത്തോം തോം തതോം ദം ദത്തോം തത്തത്തരകടതും താം തക്കിട്ട ദീം തക്കിട്ട താദിം തക്കിട്ട ദീം ദീം തക്കിട്ട താദി തോം തക്കിട്ട ദീം തത്തത്തരകടതും തത്തി തോങ്കം തകതിമി തകജോട് തക്കിട്ടേം ദിക്കിട്ടേം തൊങ്കിട്ടേം നങ്കിട്ടേം തത്തത്തരകടതും തത്തത്തൈം ദിത്തത്തോം തോം 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 തന്തത്തോം തത്തത്തരകടതും തത്തത്തോം ദിത്തത്തോം തോം തതോം ദം ദത്തോം തത്തത്തരകടതും താം തക്കിട്ട ദീം തക്കിട്ട താദിം തക്കിട്ട ദീം ദീം തക്കിട്ട താദി തോം തത്തത്തരകടതും തത്തി തോങ്കം തകതിമി തകജോട് തക്കിട്ടേം ദിക്കിട്ടേം തൊങ്കിട്ടേം നങ്കിട്ടേം തത്തത്തരകടതും തത്തത്തൈം ദിത്തത്തോം തോം 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 തന്തത്തോം തത്തത്തരകടതും തത്തത്തോം ദിത്തത്തോം തോം തതോം ദം ദത്തോം തത്തത്തരകടതും താം തക്കിട്ട ദീം തക്കിട്ട താദിം धुआं चले പുഞ്ചിരി തഞ്ചി കുഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ धुआं चले പുഞ്ചിരി തഞ്ചി കുഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ തത്തത്തരകടതും തത്തി തോങ്കം തകതിമി തകജോട് തക്കിട്ടേം ദിക്കിട്ടേം തൊങ്കിട്ടേം നങ്കിട്ടേം തത്തത്തരകടതും തത്തത്തൈം ദിത്തത്തോം തോം 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 തന്തത്തോം തത്തത്തരകടതും തത്തത്തോം ദിത്തത്തോം തോം തതോം ദം ദത്തോം തത്തത്തരകടതും താം തക്കിട്ട ദീം തക്കിട്ട താദിം തക്കിട്ട ദീം തത്തത്തരകടതും തത്തി തോങ്കം തകതിമി തകജോട് തക്കിട്ടേം ദിക്കിട്ടേം തൊങ്കിട്ടേം നങ്കിട്ടേം തത്തത്തരകടതും തത്തത്തൈം ദിത്തത്തോം തോം 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 തന്തത്തോം തത്തത്തരകടതും തത്തത്തോം ദിത്തത്തോം തോം തതോം ദം ദത്തോം തത്തത്തരകടതും താം തക്കിട്ട ദീം തക്കിട്ട താദിം തക്കിട്ട ദീം ദീം തക്കിട്ട താദി തത്തത്തരകടതും തത്തി തോങ്കം തകതിമി തകജോട് തക്കിട്ടേം ദിക്കിട്ടേം തൊങ്കിട്ടേം നങ്കിട്ടേം തത്തത്തരകടതും തത്തത്തൈം ദിത്തത്തോം തോം 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 തന്തത്തോം തത്തത്തരകടതും തത്തത്തോം ദിത്തത്തോം തോം തതോം ദം ദത്തോം തത്തത്തരകടതും താം തക്കിട്ട ദീം തക്കിട്ട താദിം തക്കിട്ട ദീം ദീം തത്തത്തരകടതും തത്തി തോങ്കം തകതിമി തകജോട് തക്കിട്ടേം ദിക്കിട്ടേം തൊങ്കിട്ടേം നങ്കിട്ടേം തത്തത്തരകടതും തത്തത്തൈം ദിത്തത്തോം തോം 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 தத்தத்தரகடதும் தத்தி தோங்கம் தகதிமி தகஜோடு தக்கிட்டேம் திக்கிட்டேம் தொங்கிட்டேம் நங்கிட்டேம் தத்தத்தரகடதும் தத்தத்தைம் தித்தத்தோம் தொம் 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 தந்தத்தோம் தத்தத்தரகடதும் தத்தத்தோம் தித்தத்தோம் தொம் ததோம் தம் தத்தோம் தத்தத்தரகடதும் தாம் தக்கிட்ட தீம்
ചലേ പുഞ്ചിരി തഞ്ചിക്കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ ഹോയ് ധുവാ ചലേ പുഞ്ചിരി തഞ്ചിക്കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ ഹോയ്